ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ನಡೀತಾ ಇರುವಂತಹ ಉತ್ಖನನದಲ್ಲಿ ಇವತ್ತು ಒಂದು ಹಸಿರುಗಲ್ಲಿನ ಕಲ್ಲಿನ ಮೂರ್ತಿ ಅಂದ್ರೆ ನಾಗರಹಾವಿನ ಕಲ್ಲಿನ ಮೂರ್ತಿ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಏನು ಇವತ್ತು ಮೂಳೆಗಳು ಸಿಕ್ಕಿದ್ದು, ಅದಾದ ನಂತರ ಈಗ ಕಲ್ಲಿನ ಮೂರ್ತಿ ಅಂದ್ರೆ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಹಾವಿನ ಮೂರ್ತಿ ಇದು. ಅಂದ್ರೆ ಹಸಿರು ಕಲ್ಲು, ವಿಶೇಷವಾಗಿ ಹೇಳ್ಬೇಕಂದ್ರೆ ಏನು ಹಸಿರು ಕಲ್ಲಿನಿಂದ ಕೂಡಿರಂತಹ ಒಂದು ಕಲ್ಲದು, ಅಂದ್ರೆ ವಿಶೇಷವಾಗಿ ಅಂತಾನೆ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಅದ್ರ ಬಗ್ಗೆ ಕೌತುಕ ಕೂಡ ಹುಟ್ಕೊಂಡಿರುವಂತದ್ದು. ಪ್ರಮುಖವಾಗಿ ಈ ತರದ್ದು ಅಂದ್ರೆ ಏನು ನಾಗನ ಮೂರ್ತಿ, ನಾಗರಹಾವಿನ ಇರ್ತಕ್ಕಂಥ ಮೂರ್ತಿಗಳು ಪದೇ ಪದೇ ಪತ್ತೆ ಆಗ್ತಿರೋದ್ರಿಂದ ಅಂದ್ರೆ ಏನಾದ್ರು ನಿಧಿ ಅಂದ್ರೆ ಸಾಕಷ್ಟು ಜನರು ಸ್ಥಳೀಯರು ಇಲ್ಲಿ ಹೇಳ್ತಾ ಇದ್ರು, ಅಂದ್ರೆ ನಿಧಿ ಇರ್ಬೋದು ಅನ್ನುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ನಿಧಿ ಇರ್ಬೋದು. ಹೀಗಾಗಿ ಇಲ್ಲಿ ಬೃಹತ್ ಪ್ರಮಾಣದ ನಾಗರಹಾವು ಇಲ್ಲಿದೆ, ಆ ನಿಧಿಯನ್ನ ನಾಗರಹಾವು ಕಾಣ್ತಾ ಇದೆ ಅನ್ನುವಂತ ರೀತಿಯಲ್ಲಿ. ಹೀಗಾಗಿ ಈ ಒಂದು ಉತ್ಖನನದಲ್ಲಿ ಸಾಕಷ್ಟು ಅಂದ್ರೆ ಕಳೆದ 2 ದಿನದ ಹಿಂದೆ ಹೆಡೆ ಎತ್ತಿದ ಒಂದು ನಾಗರಹಾವಿನ ಕಲ್ಲಿನ ಮೂರ್ತಿ ಕೂಡ ಸಿಕ್ಕಿತ್ತು. ಈಗ ಸದ್ಯ ಮತ್ತೊಂದು ಹೇಳ್ಬೇಕಂದ್ರೆ ಹಸಿರಿನಿಂದ ಕೂಡಿರ್ತಕ್ಕಂಥ ಕಲ್ಲದು, ಅದು ಕರೆ ಕಲ್ಲಲ್ಲ, ಹಸಿರಿನಿಂದ ಕೂಡಿರಂತ ಕಲ್ಲಿನಲ್ಲಿ ಈ ತರಹದ ಒಂದು ಹೆಡೆ ಎತ್ತಿರುವಂತ ಒಂದು ನಾಗಪ್ಪನ ಮೂರ್ತಿ ಕಂಡಿರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ಒಂದು ಕುತೂಹಲದ ಬಗ್ಗೆ, ಕೌತುಕದ ಬಗ್ಗೆ ಇಲ್ಲಿನ ಸ್ಥಳೀಯರಾಗಿರುವಂತ ಈ ಗ್ರಾಮದ ಮುಖಂಡರಾಗಿರುವಂತ ಈ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಕೂಡ ಆಗಿರುವಂತ ಸಿದ್ದು ಪಾಟೀಲ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಏನ್ ಸರ್, ಈ ಒಂದು ಉತ್ಖನನದಲ್ಲಿ ಸಾಕಷ್ಟು ಪದೇ ಪದೇ ಈ ತರದೊಂದು ಕಲ್ಲಿನ ಹಾವಿನ ಮೂರ್ತಿಗಳು ಸಿಗ್ತಾ ಇದಾವೆ, ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇಲ್ಲ, ನಮ್ಮ ಲಕ್ಕುಂಡಿಯ ಒಂದು 6ನೇ ದಿನದ ಯಶಸ್ವಿಯಾಗಿ ನಡೆದಂತ ಈ ಉತ್ಖನನದಲ್ಲಿ 2 ಬಾರಿ ಈ ತರ ಕಲ್ಲಿನ ನಾಗರದ ಪ್ರಾಚ್ಯಾವಶೇಷ ಸಿಕ್ಕಿದೆ. ಇವತ್ತು ಕೂಡ ಅತ್ಯಂತ ಶ್ರೀಮಂತವಿರುವ ಒಂದು ಪ್ರಾಚ್ಯಾವಶೇಷ ನಾಗರ ಕಲ್ಲು ಸಿಕ್ಕಿದೆ. ಹೀಗೆ ಅನೇಕ ಲಕ್ಕುಂಡಿ ಅಂದರೆ 3 ಸಾಮ್ರಾಜ್ಯಗಳು ಒಂದು ಉಪರಾಜಧಾನಿಯಾಗಿತ್ತು. ಲೊಕ್ಕಿ ಗದ್ಯಾನ ಅನ್ನುವ ನಾಣ್ಯವನ್ನು ಲಕ್ಕುಂಡಿಯಲ್ಲೇ ಟಂಕಿಸ್ತಾ ಇದ್ರು ಅನ್ನೋದು ಒಂದು ಏನು ಐತಿಹಾಸಿಕ ಒಂದು ಶಾಸನದಲ್ಲಿ ಉಲ್ಲೇಖವಿದೆ. ಆದ್ದರಿಂದ ಇಲ್ಲಿ ನಮ್ಮ ಲಕ್ಕುಂಡಿಯಲ್ಲಿ ಸಾಕಷ್ಟು ಸಿರಿ ಸಂಪತ್ತು ಇರುವ ಒಂದು ಇತಿಹಾಸಕಾರರ ಅಭಿಪ್ರಾಯದಂತೆ ಈಗ ನಾವು ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದರಬಾವಿಗೆ ಏನು ಮೆಟ್ಟಿಲುಗಳ ಒಂದು ಸಂಕೀರ್ಣ ಇರುವ ಒಂದು ಜಾಗದಲ್ಲಿ ಉತ್ಖನನ ಮಾಡ್ತಾ ಇದ್ದೀವಿ. ಇದು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಈಗ ಇವತ್ತಿಗೆ 7 ಫೂಟ್ ಅವರು ಉತ್ಖನನ ಮಾಡಿದ್ದಾರೆ. ಏನು ನಾಳೆಯಿಂದ ಒಂದು 8 ಫೂಟ್ ಕೆಳಗಡೆ ಹೋದಾಗ ನಮ್ಮ ಹಿಂದಿನ ಲಕ್ಕುಂಡಿ ಸಿಗುವ ಸಾಕಷ್ಟು ನಮ್ಮ ಹಿರಿಯರು ಹೇಳಿದ ಪ್ರಕಾರ ಸಾಕಷ್ಟು ಕುರುಹುಗಳು ಇರೋದ್ರಿಂದ ನಾಳೆಯಿಂದ ಏನು ಮೊದಲಿನ ಲಕ್ಕುಂಡಿ ಇತ್ತು ಅದರ ಉತ್ಖನನ ಪ್ರಾರಂಭವಾಗಬಹುದು ಅಂತ ಹೇಳ್ಬೋದು ಸರ್. ಅಂದ್ರೆ ಇದು ಈ ತರದೊಂದು ಏನು ನಾಗನ ಮೂರ್ತಿಗಳು ಸಿಗ್ತಾ ಇದಾವೆ, ನಾಗರ ಹಾವಿನ ಮೂರ್ತಿಗಳು ಸಿಗ್ತಾ ಇದಾವು, ಇದಕ್ಕೆಲ್ಲ ಒಂದ್ ಕಡೆ ನಿಧಿ ಇರ್ಬೋದು, ಅಂದ್ರೆ ಇದಕ್ಕೋಸ್ಕರ ಈ ತರದ್ದೆಲ್ಲ ಸಾಕಷ್ಟು ನಾಗರ ಹಾವಿನ ಮೂರ್ತಿಗಳು ಸಿಗ್ತಾ ಇದಾವೆ ಅಂತ ಹೇಳ್ತಾ ಇದಾರೆ ಜನ. ಇಲ್ಲ, ಆ ತರ ಏನಿಲ್ಲ. ಪ್ರಾಚ್ಯಾವಶೇಷಗಳು ಅವು ಪ್ರಾಚ್ಯಾವಶೇಷಗಳು ಏನು ನಿಧಿ ಅಂತೇಳಿ ನಾವು ಅನ್ಲಿಕ್ಕೆ ಆಗಲ್ಲ. ಸಿರಿ ಸಂಪತ್ತಿನಿಂದ ಲಕ್ಕುಂಡಿ ಕುಡಿತ ಅನ್ನೋದೊಂದು ಬಿಟ್ರೆ ಇದು ಪ್ರಾಚ್ಯಾವಶೇಷಗಳು ಇಲ್ಲಿ ನಿಧಿ ಇರಬಹುದು, ಅದಕ್ಕೆ ನಾಗಪ್ಪನ ಒಂದು ಪ್ರಾಚ್ಯಾವಶೇಷ ಸಿಗುತ್ತೆ ಅನ್ನೋದು ಯಾವುದೇ ಕುರುವು ಇಲ್ಲದೆ ಹೇಳಕ್ಕಾಗಲ್ಲ ಸರ್. ಬಟ್ ಇದರಲ್ಲಿ ಐತಿಹಾಸಿಕ ಕುರುವು ಸಿಗಬಹುದು, ನಿಧಿನೂ ಸಿಗಬಹುದು, ಏನು ಸಿಕ್ಕದೇ ಇರಬಹುದು. ಬಟ್ ನಾವಂತರೂ ಸಾಕಷ್ಟು ಪ್ರಯತ್ನವಾಗಿ ಈ ಉತ್ಖನನ ಪ್ರಾರಂಭ ಮಾಡಿದ್ದೀವಿ. ನಿರೀಕ್ಷೆ ಮಾಡಬಹುದು ಆ ತರದ್ ಏನಾದ್ರು ನಿಧಿ ಸಿಗಬಹುದು ಈ ಉತ್ಖನನದೊಳಗ ಅಂತ ಹೇಳಿ. ನಮ್ಮ ಊರಲ್ಲಿ ಎಲ್ಲಿ ಬಗದ್ರು ಒಂದೇನಾದ್ರೂ ಶಿಲ್ಪಕಲೆಯರ ಸಿಗ್ಬೋದು, ವಜ್ರ ವೈಡೂರ್ಯ ಸಿಗ್ಬೋದು, ಮುತ್ತುರತ್ನ ಹವಳರ ಸಿಗ್ಬೋದು. ಕಡೆಗೆ ಏನು ಸಿಗಲಿಲ್ಲ ಅಂದ್ರೂ ಒಂದು ಪ್ರಾಚ್ಯಾವಶೇಷ ಸಿಗುವ ಸಾಕಷ್ಟು ಲಕ್ಷಣ ಇವೆ ಸರ್. ಇದಿಷ್ಟು ಏನು ಮುಖಂಡರಾಗಿರುವಂತಹ ಸಿದ್ದು ಪಾಟೀಲ್ ಅವರ ಮಾತು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಒಂದು ಉತ್ಖನನದಲ್ಲಿ ಸಾಕಷ್ಟು ಅವಶೇಷಗಳು ಸಿಗ್ತಾ ಇವೆ. ಆ ಸಿಕ್ಕಂತ ಅವಶೇಷಗಳ ಬಗ್ಗೆ ಸಾಕಷ್ಟು ಕೌತುಕ ಮತ್ತು ಕುತೂಹಲ ಕೂಡ ಮನೆ ಮಾಡ್ತಾ ಇದೆ. ಸುರೇಶ್ ಕಡ್ಮಿಟಿ, ನ್ಯೂಸ್ ಫಸ್ಟ್, ಗದಗ.